ಜ್ಯುವೆಲರಿ ಶಾಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಳಿ ನಗರದಲ್ಲಿ ಸಂಚಲನ ಉಂಟು ಮಾಡಿತ್ತು. ಕಳ್ಳತನದ ಒಂದು ಪ್ರಕರಣವನ್ನು ಭೇದಿಸಲು ಅದನ್ನು ಸವಾಲಾಗಿ ಸ್ವೀಕರಿಸಿದಂತಹ ಗದಗ ಪೊಲೀಸರು ಕೇವಲ 6 ಗಂಟೆಗಳ ಒಳಗೆ ಕಳ್ಳರನ್ನ ಹಿಡಿದು ಹೆಡೆಮುರು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮೂಲಕ 80,21,028 ರೂಪಾಯಿ ಮೌಲ್ಯದ ಬೆಳ್ಳಿ, ಬಂಗಾರ ಹಾಗೂ ನಗದು ಅನ್ನು ವಶಪಡಿಸಿಕೊಂಡಂತಹ ಪೊಲೀಸರು ಇದರಿಂದ ಶ್ರೀ ಶಾಂತದುರ್ಗ ಜ್ಯುವೆಲರಿ ಮಾಲೀಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು ವಿಚಾರವಾಗಿ ಕೃತಜ್ಞತೆಗೆ ಅಂದರೆ ಈ ಒಂದು ಕೃತ್ಯ ಏನಿದೆ ಅದಕ್ಕೆ ಏನೇನು ಬಳಸಲಾಗಿತ್ತು, ಯಾವ ವಸ್ತುಗಳನ್ನು ಬಳಸಲಾಗಿತ್ತು ಅಂತ ನೋಡೋದಾದರೆ ನೋಡಿ, ಒಂದು ಗ್ಯಾಸ್ ಕಟರ್ ಮೆಷಿನನ್ನು ಬಳಸಿದ್ರು, ಒಂದು ಹೈಡ್ರೋಲಿಕ್ ಕಟರ್ ಮೆಷಿನನ್ನು ಬಳಸಿದ್ರು, 2 ದೊಡ್ಡ ಸ್ಕ್ರೂ ಡ್ರೈವರ್ಗಳನ್ನು ಬಳಸಲಾಗಿತ್ತು, ಒಂದು ನೈಲನ್ ಹಗ್ಗವನ್ನು ಕೂಡ ಬಳಸಲಾಗಿತ್ತು, ಇನ್ನು ಅದರ ಜೊತೆಗೆ ಒಂದು ಕಬ್ಬಿಣದ ಸುತ್ತಿಗೆ ಇವೆಲ್ಲವನ್ನು ಕೂಡಿ ಬಳಸಿದ್ರು. ಅದರ ಜೊತೆಗೆ ಒಂದು ಕಬ್ಬಿಣದ ಗ್ರಿಪ್ಪರ್ ಅನ್ನು ಕೂಡ ಬಳಸಲಾಗಿತ್ತು. ಕದ್ದ ವಸ್ತುಗಳ ಒಂದು ಮೂಲ ಬೆಲೆಯನ್ನು ನಾವು ಗಮನಿಸುವುದಾದರೆ ಸುಮಾರು 10,16,200 ರೂಪಾಯಿ ಮೌಲ್ಯದ ಕಿಮ್ಮತ್ತಿನ ಒಂದು ಅಂದಾಜು ಏನಿದೆ. 76.810 ಗ್ರಾಂ ತೂಕದ ಬಂಗಾರದ ಆಭರಣಗಳಿದ್ವು. ಸುಮಾರು 61,000 ಚಿಲ್ಲರೆ ಏನೋ ಕಿಮ್ಮತ್ತಿನ ಒಂದು ಬೆಳ್ಳಿಯ ಅಂದಾಜು ಒಡವೆಗಳಿದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಬೆಳ್ಳಿಯ ವಸ್ತುಗಳು ಕೂಡ ಸಾಮಾನುಗಳಲ್ಲಿ ಕೇಳಿಬಂದು ಸುಮಾರು ಒಟ್ಟು 80 ಲಕ್ಷ ಮೌಲ್ಯದ ಒಂದು ಇವರು ಆಭರಣಗಳನ್ನು, ನಗದನ್ನು ದೋಚಿದ್ರು. ಆ ಕಳ್ಳರನ್ನು ಹೆಡೆಮುರಿ ಕಟ್ಟುವಲ್ಲಿ ಈಗ ಗದಗ ನಗರದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ನ ಸ್ಟೋರ್ ಮಾಡಿದ್ರು. ಆ ಸಮಯದಲ್ಲಿ ಅಲ್ಲಿ ನೋಡಿದಾಗ ಟ್ರೆಜರಿ ಚೆಸ್ ನ ಈ ಯಾರು ಆರೋಪಿ ಇದ್ದಾನೆ ಅವನು ಓಪನ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು, ಅದು ಓಪನ್ ಆಗಿರೋದಿಲ್ಲ. ಸೊ ಅದನ್ನ ಬಿಟ್ಟು ಬೇರೆ ಅಂಗಡಿಯಲ್ಲಿ ಅವ್ರೇನು ಜೋಡಿಸಿರ್ತಾರೆ ಡಿಸ್ಪ್ಲೇಗೆ, ಅಂಥವನ್ನ ಕಳು ಮಾಡಿರೋ ರೀತಿ ನಮ್ಗೆ ಕಂಡು ಬಂದಿರುತ್ತೆ. ಆಮೇಲೆ 3ನೇ ಮಹಡಿಗೆ ನಾವು ಯಾವಾಗ ಹೋಗ್ತೀವಿ ಆ ಸಮಯದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜ್ ಇಂದ ಈ ಕಡೆಗೆ ಎಗರು ಬಂದು ಅಲ್ಲಿಂದ ವಿಂಡೋದು ಏನ್ ಗ್ರಿಲ್ ಇದೆ ಅದನ್ನ ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯ್ತು. ಈಗ ಬೆಳಿಗ್ಗೆ 10:00 ನಮ್ಗೆ ಪ್ರಕರಣ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ನಮ್ಗೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿಕ್ಕೆ ಒಂದು 1 ಅವರ್ ಆಗಿರುತ್ತೆ. ಸೊ 11:30ಗೆ ಇದು ನಮ್ಗೆ ಗೊತ್ತಾಗಿದ ತಕ್ಷಣ ಸಮಯದ ಒಂದು ಅಭಾವ ಮತ್ತೆ ನಾವು ಈ ಒಂದು ಪ್ರಕರಣ ಅತಿ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸಿ ನಾವು ಎಲ್ಲ ರೀತಿ ಎಫರ್ಟ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಆಫೀಸರ್ಸ್ ಸ್ಟಾಫ್ ಡಿಸೈಡ್ ಮಾಡಿದ್ವಿ. ನಮ್ಗೆ ಆ ಸಮಯದಲ್ಲಿ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವು ಈ ಪ್ರಕರಣನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಒಂದು ದೃಢ ನಿಶ್ಚಯನ ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಈ ದೃಢ ನಿಶ್ಚಯದಂತೆ ನಮ್ಮ DSP ಗದಗ ಅವರು, ಖಾದ್ರಿ ಅವರು, ಅವರ ಎಲ್ಲ ಟೀಮ್ನ ಒಟ್ಟುಗೂಡಿಸ್ತಾರೆ. ಈಗ ತಾವೆಲ್ಲರೂ ನೋಡ್ತಿರೋ ಹಾಗೆ ಇಲ್ಲಿ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್ ಈ ಒಂದು ಪ್ರಕರಣದಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ಸ್ ಈ ಪ್ರಕರಣದಲ್ಲಿ ಕೈ ಜೋಡಿಸಿರ್ತಾರೆ, ಅವರೆಲ್ಲರೂ ಇಲ್ಲಿ ಕೂತಿದ್ದಾರೆ. ಇವರೆಲ್ಲರೂ ಬಂದು ಅವ್ರವ್ರದ್ದು ಏನೇನ್ ಕೆಲಸ ಅಂತ ಹೇಳಿ ಎಲ್ಲರಿಗೂ ಕೆಲಸ ಏರ್ ಮಾರ್ಕ್ ಆಗಿತ್ತು. ಸೊ ಒಬ್ಬೊಬ್ರು ಒಂದೊಂದು ಕೆಲಸನ ನೇತೃತ್ವನ ವಹಿಸ್ಕೊಂಡ್ರು. ಒಬ್ರು ಪೂರ್ತಿ ಎಂಟ್ರಿ ಪಾಯಿಂಟ್ಸು, ಎಕ್ಸಿಟ್ ಪಾಯಿಂಟ್ಸು, ಮತ್ತೆ ಅದ್ರ ಜೊತೆಗೆ ಎಲ್ಲಿರ್ಬೋದು, ಎಲ್ಲಿ ಹೋಗಿರ್ಬೋದು, ಯಾವ ರೀತಿ ಹೋಗಿರ್ಬೋದು, ಏನೇನ್ ಫುಟೇಜ್ ಸಿಕ್ಬೋದು, ಇಂಥದ್ದು ಎಲ್ಲಾನು ಪರಿಶೀಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ನಾವು ಒಂದು ಆಪರೇಷನ್ ಅಂತ ಹೇಳ್ಬೋದು ಇದನ್ನ. ಈ ಒಂದು ಆಪರೇಷನ್ ಅಲ್ಲಿ ಎಲ್ಲ ಸ್ಪಿಯರ್ ಹೆಡ್ ಮಾಡಿರೋ ಎಫರ್ಟ್ಸ್ ಅಲ್ಲಿ ಜುಲ್ಕಟ್ಟಿ ಅವರಿದ್ರು, ಈ ಕಡೆ ನಮ್ಮ ಗಡೆದಿದ್ರು, ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದಂತ ಶಿಂಡೆ ಅವರಿದ್ರು, PSI ಆದಂತ ಮಾರುತಿ ಇದ್ರು, ಮತ್ತೆ ನಮ್ಮ ಟೌನ್ PSIs ಮತ್ತೆ ರೂರಲ್ PSIs ಮತ್ತೆ ಒಟ್ಟಾಗಿ ಎಲ್ಲರೂ ಇಲ್ಲಿ ಬೆಟ್ಗಿರಿ PSIs, ಎಕ್ಸ್ಟೆನ್ಷನ್ PSIs ಒಟ್ಟಾಗಿ ಒಂದು ದೊಡ್ಡ ಟೀಮ್ ತರ ಶ್ರಮೆ ಪಟ್ಟಿದ್ವಿ. ಮತ್ತೆ ಹಿಂದೆಗಡೆ ತಾವು ನೋಡ್ತಿರೋ ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ಕೂಡ ಇದ್ರು. ಎಲ್ಲರೂ ಒಂದೊಂದು ಕೆಲಸ ಹಚ್ಕೊಂಡ್ರು. ಅವ್ರವ್ರು ಪಟ್ ಅಂತ ಈ ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈಗ ನಮ್ಗೆ ಆ ಸಮಯದಲ್ಲಿ ಬೆಳಿಗ್ಗೆ ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು, ಯಾವ ತರ ಮಾಡಿದ್ರು, ಎಲ್ಲಿಗೆ ಹೋದ್ರು, ಹೇಗ್ ಬಂದ್ರು ಅಂತ ಹೇಳಿ ಯಾವುದೇ ರೀತಿ ಮಾಹಿತಿ ಇರ್ಲಿಲ್ಲ. ಈ ನಡುವೆಯಲ್ಲಿ ನಮ್ಗೆ ಸುಮಾರು ಎಷ್ಟು ಮಾಲು ಹೋಗಿರ್ಬೋದು ಅಂತ ಹೇಳಿ ಸ್ಪಷ್ಟನೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದ್ರೆ ಆ ಸಮಯವರೆಗೂ ಇವರು FIR ಕೊಡ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಲ್ಲ, ನಾವು ಇನ್ನ ಅಂದಾಜ್ ಮಾಡ್ತೀವಿ ಏನ್ ಹೋಗಿದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ FIR ಕೊಡೋ ಟೈಮಿಗೆ ಪೂರ್ತಿ ಕಳುವಾಗಿರೋ ಮಾಲು 80,47,028 ರೂಪಾಯಿ ಅಂತ ಹೇಳಿ ನಮ್ಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಇದ್ರ ನಡುವೆ ನಾವು ಸತತವಾಗಿ ಕೆಲಸ ಮಾಡ್ತಿರ್ತೀವಿ.
ಆಮೇಲೆ ನಮ್ಗೆ ಒಂದು ಕ್ಲೂ ಆದ್ಮೇಲೆ ಇನ್ನೊಂದು ಕ್ಲೂ ಆದ್ಮೇಲೆ ಮತ್ತೊಂದು ಕ್ಲೂ ಆದ್ಮೇಲೆ ಮತ್ತೊಂದು ಕ್ಲೂ. ಬಹಳ ಒಂದು ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.